ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯ ಅಥಣಿ ಪೊಲೀಸರು ಇವತ್ತು ಮಹತ್ವದ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಕರ್ನಾಟಕ, ಮಹಾರಾಷ್ಟ್ರ ಎರಡೂ ರಾಜ್ಯಗಳಿಗೆ ಬೇಕಾದಂಥ ಕುಖ್ಯಾತ ದರೋಡೆಕೋರ ಮತ್ತು ಕೊಲೆ ಆರೋಪಿಯನ್ನು ಬಂಧಿಸಿ ಬೆಳಗಾವಿ ಜೈಲಿಗೆ ಕಳಿಸಿದ್ದಾರೆ. ಪ್ರಮುಖವಾಗಿ ಇದಕ್ಕೆ ಹಿನ್ನೆಲೆ ಏನು ಅಂತಂದರೆ, ಆಗಸ್ಟ್ 26ರಂದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ತ್ರಿಮೂರ್ತಿ ಜ್ಯುವೆಲರ್ಸ್ ಒಂದರಲ್ಲಿ ಕಳ್ಳತನ ಆಗಿರುತ್ತೆ. ಮಠ ಮಧ್ಯಾಹ್ನವೇ ಇಬ್ಬರು ದರೋಡೆಕೋರರು ಈ ಒಂದು ಜ್ಯುವೆಲರ್ಸ್ಗೆ ನುಗ್ಗಿ ಬಂದೂಕನ್ನು ತೋರಿಸಿ, ನಾಡ ಬಂದೂಕನ್ನು ತೋರಿಸಿ ಕಳ್ಳತನಕ್ಕೆ ಯತ್ನವನ್ನು ಮಾಡಿರ್ತಾರೆ. ಈ ಒಂದು ಪ್ರಕರಣವನ್ನು ಅಥಣಿ ಪೊಲೀಸ್ ಠಾಣೆಯಲ್ಲಿ ಆ ಜ್ಯುವೆಲರ್ಸ್ ಮಾಲೀಕರು ಕೊಟ್ಟಿರ್ತಾರೆ. ಈ ಒಂದು ಪ್ರಕರಣವನ್ನು ಗಂಭೀರವನ್ನು ಅರಿತಂಥ ಪೊಲೀಸರು ತಕ್ಷಣಕ್ಕೆ ಅಖಾಡಕ್ಕೆ ಇಳಿದು ಈ ಒಂದು ಆರೋಪಿಗಳ ಹಿಂದೆ ಬೀಳ್ತಾರೆ. ಆರೋಪಿಗಳ ಯಾವುದೇ ಸುಳಿವಿಲ್ಲದೆ ಇದ್ರೂ ಕೂಡ ಆರೋಪಿಗಳ ಪತ್ತೆಗೆ ಅಥಣಿ ಪೊಲೀಸರು 3 ತಂಡಗಳನ್ನು ರಚನೆ ಮಾಡಿ ಕಾರ್ಯಾಚರಣೆಗೆ ಇಳಿತಾರೆ. ಈ ಸಂದರ್ಭದಲ್ಲಿ ಏನು ಅಂತಂದ್ರೆ, ಈ ಒಂದು ದರೋಡೆಕೋರರ ಗ್ಯಾಂಗ್ ಮಹಾರಾಷ್ಟ್ರದಿಂದ ಬಂದಿದೆ ಅಂತಕ್ಕಂಥ ಖಚಿತ ಮಾಹಿತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೀಗಾಗಿ ಇಬ್ಬರು ಆರೋಪಿಗಳು, ಅದರಲ್ಲೂ ಪ್ರಮುಖವಾಗಿ ವಿಜಯ್ ಮತ್ತು ಯಶವಂತ್ ಓಂಕಾರ ಅಂತಕ್ಕಂಥ ಇಬ್ಬರನ್ನ ಅರೆಸ್ಟ್ ಮಾಡಲಾಗುತ್ತೆ. ಈ ಇಬ್ಬರಲ್ಲಿ ಈ ವಿಜಯ್ ಏನೆಂದರೆ, ಈತನ ವಿರುದ್ಧ 11 ಪ್ರಕರಣಗಳಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಈತ ಪೊಲೀಸರಿಗೆ ಬೇಕಾದಂಥ ವ್ಯಕ್ತಿ. ಸುಮಾರು ಕೊಲೆ ಯತ್ನ, ದರೋಡೆ ಹೀಗೆ 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಈ ಹಿಂದೆಯೂ ಕೂಡ ಕರ್ನಾಟಕದ ಚಿಕ್ಕೋಡಿ ಮತ್ತು ಅಥಣಿಯಲ್ಲಿ ಒಂದು ದರೋಡೆ ಪ್ರಕರಣದಲ್ಲೂ ಕೂಡ ಈತನ ಹೆಸರು ಕೇಳಿ ಬಂದಿತ್ತು. ಈತ ಏನು ಅಂತಂದ್ರೆ, ವೇಷವನ್ನ ಬದಲಿಸಿಕೊಂಡು ಮಹಾರಾಷ್ಟ್ರದಲ್ಲಿದ್ದ ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಭೀತಿಯಿಂದ ಈತ ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲೂ ಕೂಡ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗೋದನ್ನ ಈತ ಮುಂದುವರಿಸಿದ್ದ. ಈತ ಅವತ್ತು ಮಧ್ಯಾಹ್ನ ಸುಮಾರು ದರೋಡೆಗೆ ಒಂದು ಒಳ್ಳೆಯ ಒಂದು ಸ್ಕೆಚ್ ಅನ್ನು ಹಾಕಿಕೊಂಡು ಇಬ್ಬರು ದರೋಡೆಕೋರರು ವಿಜಯ್ ಮತ್ತು ಓಂಕಾರ ಇಬ್ಬರು ಕೂಡ ನಾಡ ಬಂದೂಕಿನೊಂದಿಗೆ ಈ ಒಂದು ಜ್ಯುವೆಲರಿ ಶಾಪ್ಗೆ ನುಗ್ತಾರೆ. ಅಲ್ಲಿದ್ದಂತಹ ಯುವಕ ಏನು ಅಂತಂದ್ರೆ, ತಕ್ಷಣ ಅಲರ್ಟ್ ಆಗಿ ಆತ ಕ್ಯಾಬಿನನ್ನ ಜಿಗಿದು ಆಚೆ ಬಂದ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ಬಾಯಿ ಮುಚ್ಚಕ್ಕೆ ಇಬ್ಬರು ಆರೋಪಿಗಳು ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯವಾಗಲ್ಲ. ಆತ ಆಚೆ ಬಂದ ತಕ್ಷಣ, ಕೂಗಿದ ತಕ್ಷಣ ಅಕ್ಕಪಕ್ಕದವರೆಲ್ಲೂ ಕೂಡ ಅಲ್ಲಿ ಜಮಾವಣೆಗೊಳ್ತಾರೆ. ತಕ್ಷಣಕ್ಕೆ ಇವರಿಬ್ಬರು ಅಲ್ಲಿಂದ ಎದ್ನೋ ಬಿದ್ನೋ ಅಂತೇಳಿ ಬೈಕ್ ಸಮೇತ ಪರಾರಿ ಆಗ್ತಾರೆ. ಈಗ ಇಬ್ಬರು ದುಷ್ಕರ್ಮಿಗಳನ್ನ ಬೆಳಗಾವಿ ಪೊಲೀಸರು ಬಂದಿರತಕ್ಕಂಥದ್ದು. ಅಥಣಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಇದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅಥಣಿ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗ ಆಗಿರ್ತಕ್ಕಂಥದ್ದು. ಅಲ್ಲಿ ಮಹಾರಾಷ್ಟ್ರದಿಂದ ಬಂದಂಥ ಅನೇಕರು ಈ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಥಣಿಯಲ್ಲಿ ನಡೆದಂಥ ಚೈನ್ ಸ್ನ್ಯಾಚ್ ಆಗಿರ್ಬೋದು ಮತ್ತು ಈ ಒಂದು ಧರಣಿ ಎರಡಕ್ಕೂ ಕೂಡ ಮಹಾರಾಷ್ಟ್ರದ ಲಿಂಕ್ ಇರೋದು ಈಗ ಖಚಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ವಿಜಯ್ ಮತ್ತು ಓಂಕಾರ ಅಂತಕ್ಕಂಥ ಇಬ್ಬರು ಆರೋಪಿಗಳನ್ನ ಬೆಳಗಾವಿ ಪೊಲೀಸರು ಹಿಂಡಲಗ ಜೈಲಿಗೆ ಕಳಿಸಿದ್ದಾರೆ. ಮತ್ತು ಯಾವುದೇ ಸುಳಿವಿಲ್ಲದಂತಹ ಪ್ರಕರಣವನ್ನ ಬೇಯಿಸಿದಂತ ಅಥಣಿ ಪೊಲೀಸರ ಕಾರ್ಯಕ್ಕೆ SP ಭೀಮಾಶಂಕರ್ ಗುಳೇದ್ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಮತ್ತೆ 3ರನ್ನ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಇದೊಂದು ಗ್ಯಾಂಗ್ ರೀತಿಯಲ್ಲಿ ಗಡಿ ಭಾಗದಲ್ಲಿ ಸಕ್ರಿಯವಾಗಿತ್ತ ಅಂತಕ್ಕಂಥ ಪ್ರಶ್ನೆಗಳು ಉದ್ಭವವಾಗಿವೆ. ಯಾಕಂದ್ರೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಅಥಣಿ ಆಗಿರ್ಬೋದು, ಕಾಗವಾಡ ಸೇರಿದಂತೆ ಚಿಕ್ಕೋಡಿ, ನಿಪ್ಪಾಣಿ ಈ ಒಂದು ಬೆಲ್ಟ್ ಏನು ಬರುತ್ತೆ, ಇದು ಮಹಾರಾಷ್ಟ್ರದೊಂದಿಗೆ ಹತ್ತಿರ ಗಡಿಯನ್ನ ಹೊಂದಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಿದ್ರು ಕೂಡ ಯಾವ ರೂಪದಲ್ಲಿ ಯಾವಾಗ ಬರ್ತಾರೆ ದುಷ್ಕರ್ಮಿಗಳು ಅಂತಕ್ಕಂಥದ್ದು ಹೇಳಕ್ಕಾಗಲ್ಲ. ಹೀಗಾಗಿ ಈಗ ಕರ್ನಾಟಕ ಮಹಾರಾಷ್ಟ್ರ ಪೊಲೀಸರು ಸಮನ್ವಯತೆಯನ್ನು ಕಾಪಾಡಿಕೊಂಡು ಯಾರು ಈ ರೀತಿ ಅಪರಾಧ ಚಟುವಟಿಕೆ ಭಾಗವಹಿಸಿ ರಾಜ್ಯವನ್ನ ಬಿಟ್ಟು ಕರ್ನಾಟಕದಲ್ಲಿ ಅಪರಾಧ ಚಟುವಟಿಕೆ ಮಾಡಿ ಮಹಾರಾಷ್ಟ್ರದಲ್ಲಿ ತಪ್ಪಿಸೋದು, ಮಹಾರಾಷ್ಟ್ರದಲ್ಲಿ ಅಪರಾಧ ಚಟುವಟಿಕೆ ಮಾಡಿ ಕರ್ನಾಟಕದಲ್ಲಿ ಅವ್ರ ಮೇಲೆ ನಿಗಾ ವಹಿಸಕ್ಕೆ ಒಂದು ಪ್ಲಾನ್ ಅನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಸಮನ್ವಯ ಸಭೆಗಳಾಗುತ್ತೆ. ಅದನ್ನ ನಿರಂತರವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಗೋವಾ ಪೊಲೀಸರು ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಈ ರೀತಿ ಅಪರಾಧ ಪ್ರಕರಣಗಳನ್ನ ತಡೆ ಒಡ್ಬೋದು. ಈಗ ಆರೋಪಿಗಳಿಂದ ಸುಮಾರು ಒಂದು ಕಾರ್ ಆಗಿರ್ಬೋದು, ಜೊತೆಗೆ ಏನು ಅಂತಂದ್ರೆ ಒಂದು 2 ನಾಡ ಬಂದೂಕುಗಳನ್ನು ವಶಪಡಿಸಿಕೊಳ್ಳೋದು. ಈ ನಾಡ ಬಂದೂಕು ಹಿಂದೆಯೂ ಕೂಡ ಪೊಲೀಸರು ಬಿದ್ದಿದ್ದಾರೆ. ಯಾಕಂದ್ರೆ ಮಧ್ಯಪ್ರದೇಶ ಭಾಗದಿಂದ ಈ ನಾಡ ಬಂದೂಕು ಬೆಳಗಾವಿಗೆ ಮಹಾರಾಷ್ಟ್ರಕ್ಕೆ ಸಪ್ಲೈ ಆಗುತ್ತೆ ಅಂತಕ್ಕಂಥ ಜಾಲದ ಲಿಂಕ್ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಈಗಾಗಲೇ ನಿನ್ನೆನೆ ವಿಜಯಪುರದಲ್ಲಿ ಒಂದು ನಾಡ ಪಿಸ್ತೂಲ್ ಹಾರಿಸಿ ಒಬ್ಬ ವ್ಯಕ್ತಿಯೊಬ್ಬರನ್ನ ಕೊಲೆ ಮಾಡಲಾಗಿತ್ತು. ಭೀಮಾ ತೀರದಲ್ಲಿ ಸಾಮಾನ್ಯವಾಗಿ ನಾಡ ಬಂದೂಕುಗಳ ಆರ್ಭಟ ಪದೇ ಕೇಳಿಸುತ್ತೆ. ಆ ನಾಡ ಬಂದೂಕುಗಳು ಬೆಳಗಾವಿ ಆಗಿರ್ಬೋದು, ಸಾಂಗ್ಲಿ ಮತ್ತೆ ಕೊಲ್ಹಾಪುರ ಈ ಒಂದು ಜಿಲ್ಲೆಗಳಲ್ಲೂ ಕೂಡ ಇವೆಯಾ ಅಂತಕ್ಕಂಥದ್ದು ಈಗ ಪೊಲೀಸರಿಗೆ ಅನುಮಾನ ಕಾಡ್ತಾ ಇದೆ. ಇದರಿಂದ 7 ಜೀವಂತ ಗುಂಡನ್ನ ಪೊಲೀಸರು ವಶಕ್ಕೆ ಪಡೆದು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಇದರ ಜಾಡು ಮಧ್ಯಪ್ರದೇಶದಲ್ಲಿ ಇದೆ ಅಂತೇಳಿ ಪೊಲೀಸರಿಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದನ್ನ ಬೇಸಕ್ಕೆ ಯಾವ ರೀತಿ ಪೊಲೀಸರು ಪ್ಲಾನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಈಗ ಅಪರಾಧ ಪ್ರಕರಣವನ್ನ ಬೆನ್ನತ್ತಂತಹ ಬೆಳಗಾವಿ ಪೊಲೀಸರು ಸದ್ಯ ಯಶಸ್ವಿಯಾಗಿದ್ದಾರೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಮತ್ತು 3ರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿ
ಆಗಿರ್ತಕ್ಕಂಥದ್ದು. ಮತ್ತೊಂದು ಇದೇ ಏನು ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಇರುತ್ತೆ. ಆ ಒಂದು ಪ್ರಕರಣದಲ್ಲೂ ಕೂಡ 8 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೆ ಈ ಒಂದು ಪ್ರಕರಣ ಮಹತ್ವ ಏನಂದ್ರೆ ಇದರಲ್ಲಿ ಭಾಗಿಯಾದಂಥ ಏನು 8 ಜನ ಯುವಕರಿದ್ದಾರೆ. ಎಲ್ಲರೂ ಕೂಡ 19 ರಿಂದ 24 ವಯಸ್ಸು. ಇದು ಕೂಡ ಆತಂಕಕಾರಿ ಬೆಳವಣಿಗೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಐಷಾರಾಮಿ ಜೀವನ ಮತ್ತು ಈ ಕರ್ನಾಟಕದಲ್ಲಿ ಅಪರಾಧ ಮಾಡಿದ್ರೆ ಯಾರ ಕೈಗೂ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಇವರು ಮಹಾರಾಷ್ಟ್ರದಿಂದ ಬಂದು ಗಡಿ ಭಾಗ ಅಥಣಿಯಲ್ಲಿ ಈ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸಿದ್ರು. ಈಗಾಗಲೇ 2 ಪ್ರಮುಖ ಪ್ರಕರಣಗಳನ್ನ ಬೆಳಗಾವಿ ಅಥಣಿ ಪೊಲೀಸರು ಸದ್ಯ ಬೇಯಿಸಿದ್ದಾರೆ. ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಈ ರೀತಿ ಅಪರಾಧಗಳು ಆದ ಸಂದರ್ಭದಲ್ಲಿ ಪೊಲೀಸರು ಸಮನ್ವಯತೆಯಿಂದ ಕೆಲಸ ಮಾಡಿದಾಗ ಅದು 2 ರಾಜ್ಯಕ್ಕೂ ಒಳ್ಳೆಯದು ಅಂತ ಹೇಳಿ ಸದ್ಯ ಹೇಳಲಾಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಕರ್ನಾಟಕದಲ್ಲಿ ಒಂದು ವೇಳೆ ಆರೋಪಿ ತಲೆಮರೆಸಿಕೊಂಡಿದ್ರೆ ಆತನ ಬಂಧನಕ್ಕೆ ಸಹಕಾರ ಮಾಡಬೇಕು. ಮಹಾರಾಷ್ಟ್ರದಲ್ಲಿ ಅಪರಾಧ ಕೃತ್ಯ ಮಾಡಿ ಏನು ಅಲ್ಲಿ ತಲೆಮರೆಸಿಕೊಂಡಿದ್ರೆ ಅವರ ಬಂಧನಕ್ಕೂ ಕೂಡ ಸಹಕಾರ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ 2 ಪ್ರಕರಣಗಳು ಅಥಣಿಯಲ್ಲಿ ಇವತ್ತು ಏನು ಬೇಧಿಸುವಲ್ಲಿ ಅಥಣಿ ಪೊಲೀಸರು ಏನು ಯಶಸ್ವಿಯಾಗಿದ್ದಾರೆ. ಆ ಪೊಲೀಸರ ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕೊಂಡಿದ್ರು. ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು. ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳನ್ನ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ರೀತಿ ಯಾರೇ ದರೋಡೆ ಮತ್ತು ದರೋಡೆ ಯತ್ನ ಪ್ರಕರಣದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಏನು ಅವರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು 11 ಪ್ರಕರಣ ಇದ್ದಂಥ ಆರೋಪಿ ಈ ರೀತಿ ರಾಜಾರೋಷವಾಗಿ ಓಡಾಡ್ತಿದ್ದ ಆತನನ್ನ ಗಡೀಪಾರು ಮಾಡಬೇಕಿತ್ತು ಅಂತ ಅವನು ಆಗ್ರಹವು ಕೂಡ ಈಗ ಸದ್ಯ ಕೇಳಿ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆ ಮಹಾರಾಷ್ಟ್ರ ಪೊಲೀಸರಿಗೆ ತಲ್ಲವಾದಂತಹ ಒಬ್ಬ ಆರೋಪಿಯನ್ನ ಬೆಳಗಾವಿ ಪೊಲೀಸರು ಸದ್ಯ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಇನ್ನಾದರೂ ಗಡಿ ಭಾಗದಲ್ಲಿ ಈ ರೀತಿ ದರೋಡೆ, ಕಳ್ಳತನ, ಕೊಲೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡವರ ಮೇಲೆ ಪೊಲೀಸರು ನಿಗಾ ವಹಿಸಬೇಕಾದಂತ ಅವಶ್ಯಕತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.